ಹಲೋ ಎಲ್ರಿಗೂ. ಇವತ್ತಿನ ಪ್ರಾಬ್ಲಮ್ ಡೇ ಏನಪ್ಪ ಅಂದರೆ ಅವರೊಂದು ನಮ್ಸ್ ಅನ್ನೋ ಅರೇ ಕೊಟ್ಟಿದ್ದಾರೆ ಆ್ಯಂಡ್ ನಾವು ಇದರಲ್ಲಿ 3 ಪಾರ್ಟ್ಸಾಗಿ ಡಿವೈಡ್ ಮಾಡೋಣ ಅಂದ್ಕೊಳ್ಳಿ. ಸೊ ಈ ಪಾರ್ಟ್ 0 ಟು ಪಿ ಇಂಡೆಕ್ಸ್ವರೆಗೂ, ಇದು ಪಿ ಟು ಕ್ಯೂ ಇಂಡೆಕ್ಸ್ವರೆಗೂ, ಇದು ಕ್ಯೂ ಟು n-1 ಇಂಡೆಕ್ಸ್ವರೆಗೂ. ಸೊ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿರಬೇಕು. ಸೊ ನಂಬರ್ಸ್ ಏನಿದೆ ಅದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇಲ್ಲಿರಬೇಕು, ಇಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇರಬೇಕು ಆ್ಯಂಡ್ ಇಲ್ಲಿ ಮತ್ತೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇರಬೇಕು. ಸೊ ಒಂದು ಅರೇ ಕೊಟ್ಟಿದ್ರೆ ಅದರಲ್ಲಿರುವಂಥ ನಂಬರ್ಸು ಈ ಪ್ಯಾಟರ್ನನ್ನು ಫಾಲೋ ಮಾಡ್ತಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ಈ ಥರ ಚೆಕ್ ಮಾಡಿದ್ಮೇಲೆ ನಾವು ಒಂದು ವೇಳೆ ಅದು ಪ್ಯಾಟರ್ನ್ ಮಾಡ್ತಿದ್ರೆ ಟ್ರೂ ಅಂತ ರಿಟರ್ನ್ ಮಾಡ್ತೀವಿ, ಯಾಕಂದರೆ ಅದನ್ನು ಟ್ರಯಾನಿಕ್ ಅರೇ ಅಂತ ಕರಿತೀವಿ. ಒಂದು ವೇಳೆ ಇಲ್ಲ ಅಂದರೆ ಅದನ್ನು ಫಾಲ್ಸ್ ಅಂತ ಮಾಡ್ತೀವಿ. ಇದು ಕೇಳಿರುವಂಥ ಕ್ವೆಶನ್. ಸೊ ತುಂಬ ಸಿಂಪಲ್ ಕ್ವೆಶನ್ ಆಗಿರೋದ್ರಿಂದ ಲಾಜಿಕ್ ಏನಪ್ಪ ಅಂದರೆ, ನಾವು ಒಂದು ವೈಲ್ ಲೂಪಿಂದ i = 0 ಇಂದ ನಾವು ನಮ್ಸ್ ಆಫ್ i ನಮ್ಸ್ ಆಫ್ ಐ ಅನ್ನೋದೇನಿದೆ ಅದು ಎಷ್ಟು ಎಲಿಮೆಂಟ್ಸ್ಗಿಂತ ಕಡಿಮೆ ಇದೆ ಅಂತ ಚೆಕ್ ಮಾಡ್ತೀವಿ. ಓಕೆನಾ? ಸೊ ನಮ್ಸ್ ಆಫ್ ಐ ಶುಡ್ ಬಿ ಗ್ರೇಟರ್ ದ್ಯಾನ್ ನಮ್ಸ್ ಆಫ್ i-1. ಯಾಕಪ್ಪ ಅಂದರೆ ಇದು ಫಸ್ಟ್ಗೆ ಇನಿಷಿಯಲಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇರಬೇಕು. ಸೊ ಎಲ್ಲಿವರೆಗೂ ಇದಿದೆ ಅಂತ ಚೆಕ್ ಮಾಡಿಬಿಟ್ಟು ಪಿ ಅನ್ನೋ ವ್ಯಾಲ್ಯೂನ ತಗೊತೀವಿ. ನೆಕ್ಸ್ಟು ಪಿಯಿಂದ ಸ್ಟಾರ್ಟ್ ಮಾಡ್ತಾ ಚೆಕ್ ಮಾಡ್ತೀವಿ ಡಿಕ್ರೀಸಿಂಗ್ ಎಲ್ಲಿವರೆಗೂ ಇದೆ ಅಂತ ಚೆಕ್ ಮಾಡ್ತೀವಿ. ಸೊ ನಮ್ಸ್ ಆಫ್ ಐ ಏನಿದೆ ಅದು ನಮ್ಸ್ ಆಫ್ i-1 ಅಂದರೆ ಏನು? ಇಲ್ಲಿ ನಮ್ಸ್ ಆಫ್ ಐ ಅಂದರೆ ಇದು ಐ ಅಂತ ಅಂದ್ಕೊಂಡ್ರೆ ಇದ್ರ ಹಿಂದಿನ ಎಲಿಮೆಂಟ್ಗಿಂತ ಕಡಿಮೆ ಇರಬೇಕು. ಹಂಗಿದ್ದಾಗ ಅಲ್ಲಿ ಎಲ್ಲಿವರೆಗೂ ಎಷ್ಟು ಸೀಕ್ವೆನ್ಸ್ ಆಫ್ ನಂಬರ್ಸು ಆ ಥರ ಇದೆ ಅಂತ ಚೆಕ್ ಮಾಡಿ ಅದನ್ನು ಕ್ಯೂ ಇಂಡೆಕ್ಸ್ ಮಾಡ್ಕೊತೀವಿ. ನೆಕ್ಸ್ಟು ಮತ್ತೆ ಕ್ಯೂ ಇಂದ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಸ್ ಆಫ್ ಐ ಗ್ರೇಟರ್ ದ್ಯಾನ್ ನಮ್ಸ್ ಆಫ್ i-1. ಏನು ಈ ಥರ್ಡ್ ಪಾರ್ಟಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ವಾ? ಸೊ ಇಲ್ಲಿ ಐ ಅಂದರೆ ಇದ್ರ ಹಿಂದಿನ ಇಂಡೆಕ್ಸ್ ಏನಿದೆ ಅಲ್ಲಿರೋ ಅಂಥ ನಂಬರ್ಗೆ ಕಂಪೇರ್ ಮಾಡ್ತೀವಿ ಆ್ಯಂಡ್ ಈಗಿರೋ ಇಂಡೆಕ್ಸಲ್ಲಿರೋ ನಂಬರ್ ಏನಾದರೂ ದೊಡ್ಡದಿದ್ರೆ ಅದನ್ನು ಆ್ಯಡ್ ಮಾಡ್ಕೊತ ಹೋಗ್ತೀವಿ. ಸೊ ಅದು ಎಲ್ಲಿವರೆಗೂ ಈ ಪ್ಯಾಟರ್ನ್ ಎಲ್ಲಿವರೆಗೂ ಫಾಲೋ ಆಗ್ತಿದೆ ಅಂತ ಚೆಕ್ ಮಾಡ್ತೀವಿ. ಆ್ಯಂಡ್ ಅದು ಒಂದು ವೇಳೆ n-1ವರೆಗೂ ಫಾಲೋ ಆಗ್ತಿದ್ರೆ ಟ್ರೂ ಅಂತ ರಿಟರ್ನ್ ಮಾಡ್ತೀವಿ, ಇಲ್ಲಾಂದರೆ ಫಾಲ್ಸ್ ಅಂತ ರಿಟರ್ನ್ ಮಾಡ್ತೀವಿ. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ ಕೋಡ್ ಮಾಡೋಕ್ಕೆ. ಸೊ ಇವತ್ತಿನ ಪ್ರಾಬ್ಲಮ್ ಆಫ್ ದ ಡೇ ನಾ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಕೋಡ್ ಸ್ಟಾರ್ಟ್ ಮಾಡೋಣ. ಸೊ ಕೋಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ನಿಮ್ಗೆ ಹೇಳಿದಾಗೆ 3 ಪಾರ್ಟ್ಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಪಿ ಇಂಡೆಕ್ಸ್, ಕ್ಯೂ ಇಂಡೆಕ್ಸ್ ಆ್ಯಂಡ್ ಲಾಸ್ಟ್ ಎಲ್ಲಿವರೆಗೂ ಹೋಗ್ತಾ ಇದೆ ಅಂದರೆ ಥರ್ಡ್ ಪಾರ್ಟ್ ಶುಡ್ ಗೋ ಟು n-1. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಎಲ್ಲಿವರೆಗೂ ಅನ್ನೋದನ್ನ ಆರ್ ಇಂಡೆಕ್ಸ್, ಒಂದು ಹೊಸ ಆರ್ ಇಂಡೆಕ್ಸನ್ನು ಮಾಡ್ತೀವಿ, ವೇರಿಯೇಬಲಲ್ಲಿ ಸೇವ್ ಮಾಡ್ತೀವಿ. ಒಂದು ವೇಳೆ ಆ ಆರ್ ಅನ್ನೋದು n-1ಗೆ ಈಕ್ವಲ್ ಆದರೆ ಟ್ರೂ, ಒಂದು ವೇಳೆ ಈಕ್ವಲ್ ಅಲ್ಲ ಅಂದರೆ ಅಲ್ಲಿ ಮತ್ತೆ ಇನ್ನೊಂದು ಡಿಕ್ರೀಸಿಂಗ್ ಪಾರ್ಟ್ ಇದೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಾಲ್ಸ್ ರಿಟರ್ನ್ ಮಾಡ್ತೀವಿ. ಸೊ ಈಗ ಕೋಡ್ ಸ್ಟಾರ್ಟ್ ಮಾಡೋಣ. ಇಂಟ್ ಫಸ್ಟ್ಗೆ ನಾನು ಸೈಜ್ ಆಫ್ ದ ಅರೇನ ಸೇವ್ ಮಾಡ್ಕೊತಾ ಇದ್ದೀನಿ n ಒಳಗಡೆ. ನೆಕ್ಸ್ಟ್ ಇಂಟ್ i = 1 ಇಂದ ಸ್ಟಾರ್ಟ್ ಮಾಡ್ತೀವಿ, 0 ಇಂದ ಸ್ಟಾರ್ಟ್ ಮಾಡಲ್ಲ. ಯಾಕೆ ಅಂದರೆ ನಾವು ಯಾವಾಗ ವೈಲ್ ಲೂಪ್ ಬಳಸ್ತೀವಲ್ವಾ, i<n ಆ್ಯಂಡ್ ನಮ್ಸ್ ಆಫ್ i ಶುಡ್ ಬಿ ಗ್ರೇಟರ್ ದ್ಯಾನ್ ನಮ್ಸ್ ಆಫ್ i-1, ಯಾಕಂದರೆ ಇದು ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಸೊ ಇಲ್ಲಿ ನಾವು i-1 ಎಲಿಮೆಂಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಒಂದು ವೇಳೆ 0 ಇಂದ ಸ್ಟಾರ್ಟ್ ಮಾಡಿದ್ರೆ ಅವಾಗ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎರರ್ ಬರುತ್ತೆ. ಸೊ ಅದಕ್ಕೋಸ್ಕರ i = 1 ಇಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಯಾವಾಗ ಇದು ಇನ್ಕ್ರೀಸಿಂಗ್ ಆರ್ಡರ್ ನಮಗೆ ಸಿಗ್ತಾ ಇರುತ್ತೆ ಅಲ್ಲಿವರೆಗೂ ಪ್ಲಸ್ ಮಾಡ್ತಾನೆ ಹೋಗ್ತೀವಿ. ಸೊ ಎಲ್ಲಿವರೆಗೂ ಒಂದು ಇನ್ಕ್ರೀಸಿಂಗ್ ಆರ್ಡರ್ನ, ಒಂದು ಸೀಕ್ವೆನ್ಸ್ ಆಫ್ ಇನ್ಕ್ರೀಸಿಂಗ್ ಆರ್ಡರ್ನ ಮೇಂಟೈನ್ ಮಾಡಿದ್ವಿ. ಸೊ ಈಗ ಇಂಟು ಪಿ ಏನಾಗುತ್ತಪ್ಪ ಅಂದರೆ i-1 ಆಗುತ್ತೆ. ಯಾಕಂದರೆ ಈಗ ಅಟ್ ಪ್ರೆಸೆಂಟ್ i th ಇಂಡೆಕ್ಸಲ್ಲಿದ್ದೀವಿ. ಸೊ ಅದಕ್ಕಿಂತ ಒಂದು ಹಿಂದಿನ ಇಂಡೆಕ್ಸು ಅಲ್ಲಿವರೆಗೂ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಇತ್ತಲ್ವಾ, ಅದಕ್ಕೋಸ್ಕರ p = i-1 ಅಲ್ವಾ. ಅದೇ ಥರ ಈಗ ನಾವು ಕ್ಯೂ ಅನ್ನು ಮಾಡಬೇಕು. ಕ್ಯೂ ಯಾವ ಥರ ಮಾಡ್ತೀವಿ, while i<n and nums of i should be less than nums of i-1 ಮತ್ತೆ i++ and q = i-1 ಆಗುತ್ತೆ ಅಲ್ವಾ. ಅದೇ ಥರ ಈಗ r ಅನ್ನ ಮಾಡಬೇಕು. r ಯಾವ ಥರ ಮಾಡ್ತೀವಿ, i should be less than n and nums of i should be greater than nums of i-1. ಅಲ್ಲಿವರೆಗೂ i++ ಮಾಡ್ತೀವಿ ಇನ್ಕ್ರೀಸಿಂಗ್ ಆರ್ಡರ್ ಸಿಗೋವರೆಗೂ. ಸೊ ಈಗ r = ಏನಾಗುತ್ತೆ, i-1 ಆಗುತ್ತೆ. ಸೊ ನಾವೀಗ ಇಫ್ p ಅನ್ನೋದೇನಿದೆ ಅದು 0ಗಿಂತ ದೊಡ್ಡದಾಗಿರಬೇಕು ಆ್ಯಂಡ್ q ಏನಿದೆ ಅದು p ಗಿಂತ ದೊಡ್ಡದಾಗಿರಬೇಕು ಆ್ಯಂಡ್ r ಏನಿದೆ ಅದು q ಗಿಂತ ದೊಡ್ಡದಾಗಿರಬೇಕು. ಯಾಕೆ ಈ ಕಂಡೀಷನ್ಸ್ ಇದೆ ಅಂದರೆ ಅಟ್ಲೀಸ್ಟ್ ಪ್ರತಿಯೊಂದು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಏನು ಸೀಕ್ವೆನ್ಸ್ ಇದೆ ಅದರಲ್ಲಿ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಇರಬೇಕಂತ ಈ ಗ್ರೇಟರ್ ದ್ಯಾನ್ ಸ್ಟೇಟ್ಮೆಂಟ್ಸ್ ಇರೋದು. ಆ್ಯಂಡ್ ಕೊನೆಯದೇನಿದೆ r = n-1 ಆಗಬೇಕು. ಯಾಕಂದರೆ ಈಗ 3 ಪಾರ್ಟ್ಸ್ಗೆ ಕಂಪ್ಲೀಟ್ ಎರೆ ಇರಬೇಕು. ಒಂದು ವೇಳೆ 4th ಪಾರ್ಟ್ ಅಂದರೆ ಇನ್ನೊಂದು ಡಿಕ್ರೀಸಿಂಗ್ ಆರ್ಡ್ರಲ್ಲಿರುವಂಥ ಸೀಕ್ವೆನ್ಸ್ ನಮಗೆ ಬೇಡ, ಅದಕ್ಕೋಸ್ಕರ ಈ ಎಕ್ಸ್ಟ್ರಾ ಕಂಡೀಷನ್ ಬರುತ್ತೆ r = n-1. ಸೊ ಈ ಥರ ಇದ್ದಿದ್ದ ಕೇಸಲ್ಲಿ ಏನು ಮಾಡ್ತೀವಿ, ರಿಟರ್ನ್ ಟ್ರೂ ಮಾಡ್ತೀವಿ. ಒಂದು ವೇಳೆ ಇದಿಲ್ಲ ಅಂದರೆ ರಿಟರ್ನ್ ಫಾಲ್ಸ್ ಅಲ್ವಾ, ಯಾಕಂದರೆ ಇದು
ಟ್ರಯೋನಿಕ್ ಅರೆ ಅಲ್ಲ ಅಂತ. ಸೊ ಈಗ ಒಂದ್ಸರಿ ನಾವು ಕಂಪೈಲ್ ಮಾಡೋಣ. ಸೊ ಕಂಪೈಲೇಷನ್ ಸಕ್ಸಸ್ಫುಲ್ ಆಗಿದೆ. ಈಗ ಸಬ್ಮಿಟ್ ಮಾಡಿ ನೋಡೋಣ. ಸೊ ನಮ್ಮ ಸೊಲ್ಯೂಷನ್ ಎಕ್ಸೆಪ್ಟ್ ಆಗಿದೆ ಅಂಡ್ ಇಟ್ 100% ರನ್ ಟೈಮ್ ಇದೆ ಅಂಡ್ 35.38% ಮೆಮೊರಿ ಇದೆ. ಸೊ ನಮ್ಮ ಕೋಡು ಎಕ್ಸೆಪ್ಟ್ ಆಗಿದೆ. ಥ್ಯಾಂಕ್ ಯು.